ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಧ್ಯಾನ ಅನ್ನೋದು ಮನಸ್ಸಿನ ಹಿಡಿತವಷ್ಟೇ ಅಲ್ಲ, ಅದೊಂದು ಅದ್ಭುತ ಪಯಣ. ನಿರಂತರ ಧ್ಯಾನ ಮಾಡುವವರು ಆ ಸುಖವನ್ನ ಅನುಭವಿಸಿರ್ತಾರೆ. ನಮ್ಮ ದೇಹದೊಳ ಭಾಗದ ಪ್ರತಿಯೊಂದು ಅಂಗಾಂಗಗಳು ನಮ್ಮ ಅಣತಿಯಂತೆ ಕೆಲಸ ಮಾಡುತ್ತವೆ. ಈ ಬ್ರಹ್ಮಾಂಡ ನಮ್ಮ ಉಸಿರಿಗೆ ತಕ್ಕಂತೆ ಬದಲಾಗುವ ಅನುಭವಗಳನ್ನು ಅನುಭವಿಸುತ್ತಾರೆ. ಆಧ್ಯಾತ್ಮಿಕವಾಗಿ ಧ್ಯಾನ ಅನ್ನೋದು ಎಷ್ಟು ಮುಖ್ಯ ಅನ್ನೋದನ್ನ ಈ ವಿಡಿಯೋದಲ್ಲಿ ವಿಭಿನ್ನವಾಗಿ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಧ್ಯಾನ ಅಂದ್ರೆ ಕೇವಲ ಈ ಬ್ರಹ್ಮಾಂಡದ ಶಕ್ತಿಯನ್ನ ತಿಳಿದುಕೊಳ್ಳೋದಲ್ಲ. ಧ್ಯಾನವಂದ್ರೆ ನಮ್ಮೊಳಗಿನ ಪಯಣ. ನಮ್ಮ ದಿನನಿತ್ಯದ ಕಾಯಕದಂತೆ ಧ್ಯಾನವನ್ನ ಕರಗತ ಮಾಡಿಕೊಂಡವರಿಗೆ ನಿಜಕ್ಕೂ ಪ್ರತಿಕ್ಷಣ ದಿವ್ಯ ದರ್ಶನಗಳ ಅನುಭೂತಿ ಪ್ರಾಪ್ತವಾಗುತ್ತಿರುತ್ತೆ. ಅದೆಲ್ಲೋ ಹೊರ ಜಗತ್ತಿನಲ್ಲ, ನಮ್ಮ ದೇಹದೊಳಗಿನ ಬ್ರಹ್ಮಾಂಡದಲ್ಲಿ ಪ್ರತಿಯೊಂದು ಅಂಗಾಂಗಗಳು ನಮ್ಮ ಮಾತನ್ನ ಕೇಳುತ್ತೆ, ನಮ್ಮ ಉಸಿರಿನಂತೆ ಕೆಲಸ ಮಾಡೋಕೆ ಶುರು ಮಾಡುತ್ತೆ. ಆಧ್ಯಾತ್ಮಿಕವಾಗಿ ಎಷ್ಟು ಸಬಲರು ಅನ್ನೋದನ್ನ ನಮ್ಮ ಅಂತರಂಗ ಅನುಭವಿಸುತ್ತಿರುತ್ತೆ. ಹಾಗೆ ವೈಜ್ಞಾನಿಕವಾಗಿ ತಿಳಿದುಕೊಂಡ್ರೆ ನಿಜಕ್ಕೂ ಮನುಷ್ಯನಾಗಿ ಜನ್ಮ ತಳೆದದ್ದು ಪುಣ್ಯಾತಿ ಪುಣ್ಯ ಎಂಬುದು ಮನದಟ್ಟಾಗತ್ತೆ. ನಮ್ಮ ಪ್ರತಿ ಅಂಗಾಂಗಗಳಲ್ಲೂ ಕಿವಿಗಳಿವೆ. ನಮ್ಮ ಹೃದಯದಲ್ಲಿ ಒಂದು ಮಿದುಳಿದೆ ಅಂದ್ರೆ ನಂಬುತ್ತೀರಾ? ಬನ್ನಿ ಹಾಗಿದ್ರೆ ಧ್ಯಾನದಿಂದ ನಾವು ಸಾಧಿಸುವ ಪರಮೋಚ್ಚ ಸತ್ಯವೆಲ್ಲವನ್ನ ವೈಜ್ಞಾನಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ವೇದಕಾಲದ ಮಹಾಜ್ಞಾನಿಗಳು ತಮ್ಮ ಇಂದ್ರಿಯ ಗ್ರಹಿಕೆಗಳನ್ನೆಲ್ಲ ಬದಿಗಿರಿಸಿ ಧ್ಯಾನದ ಪರಾಕಾಷ್ಠೆಯಲ್ಲಿದ್ದಾಗ ಅವರಿಗೆ ಈ ಸಮಗ್ರ ಸತ್ಯದ ದರ್ಶನವಾಗಿರಬೇಕು. ನಿತ್ಯದ ಪ್ರಪಂಚದಲ್ಲಿ ನಾವು ಅರಿವನ್ನ ತುಣುಕಾಗಿ ಹೀರಿಕೊಳ್ತಿರ್ತೇವೆ. ಅದನ್ನ ಸಮಗ್ರವಾಗಿ ಪಡೆಯುವುದಾದ್ರೆ ಇಂದ್ರಿಯಗಳ ಮಿತಿಯಲ್ಲಿ ದಾಟಿ ಹೋಗಬೇಕಾಗತ್ತೆ. ಆಗ ಮಾತ್ರ ಈ ಪ್ರಪಂಚದ ನಿಜ ಸ್ಥಿತಿಯ ದರ್ಶನ ಸಾಧ್ಯವಾಗತ್ತೆ. ವಿಶ್ವದ ತುಂಬೆಲ್ಲ ವ್ಯಾಪಿಸಿಕೊಂಡಿರುವ ಈ ಪಾರಮಾರ್ಥಿಕ ಪ್ರಜ್ಞೆ ತಾನೇ ತನ್ನೊಂದಿಗೆ ತಾಕಲಾಟವಾಡಿ ಅರಿವನ್ನ, ದ್ರವ್ಯವನ್ನ ಸೃಷ್ಟಿ ಮಾಡುತ್ತೆ. ಜೀವಾತ್ಮ ಎಂದರೆ ವಿಶ್ವ ಪ್ರಜ್ಞೆಯ ಮೂರ್ತ ರೂಪಗಳೇ ಹೊರತು ಬರೀ ಯೋಚನಾ ಸಾಮರ್ಥ್ಯವಿರುವ ಭೌತಿಕ ಯಂತ್ರಗಳಲ್ಲ. ಇದೇ ಆಯುರ್ವೇದದ ಮೂಲ ಸಿದ್ಧಾಂತ. ಇತ್ತೀಚೆಗೆ ಈ ಪರಿಕಲ್ಪನೆ ನಿಜವೆಂದು ಆಧುನಿಕ ವೈದ್ಯ ವಿಜ್ಞಾನವು ಒಪ್ಪುವ ಹಂತಕ್ಕೆ ಬಂದಿದೆ. ನಮ್ಮ ಶರೀರದ ನರನಾಡಿಗಳಲ್ಲಿ ಹರಿಯುವ ನ್ಯೂರೋಪೆಪ್ಟೈಡ್ ಎಂಬ ರಾಸಾಯನಿಕ ದ್ರವ್ಯದ ಉದಾಹರಣೆಯನ್ನೇ ತೆಗೆದುಕೊಳ್ಳೋಣ. ಈ ದ್ರವ್ಯದ ಬಗ್ಗೆ ವಿಚಾರಿಗಳ ಗಮನ ಹೆಚ್ಚಾಗ್ತಿದೆ. ಇವು ಧ್ಯಾನದ ಜೀವ ರಾಸಾಯನಿಕ ಪ್ರತಿರೂಪಗಳು. ನಮ್ಮಲ್ಲಿ ಮೂಡುವ ವಿಚಾರಗಳು ಹಾಗೂ ಅನುಭೂತಿಗಳು ಕಣಗಳ ರೂಪದಲ್ಲಿ ನ್ಯೂರೋಪೆಪ್ಟೈಡ್ಗಳಾಗಿ ಪರಿವರ್ತಿತವಾಗ್ತವೆ. ಹೀಗೆ ಸೃಷ್ಟಿಯಾದ ವಿಚಾರಗಳು ಮಿದುಳಿನ ಸೂಕ್ಷ್ಮ ನರಬಳ್ಳಿಗಳ ಮೂಲಕ ಮೆದುಳಿನ ಕೋಶ ಭಿತ್ತಿಯ ಗುಳಿಗಳಿಗೆ ಹೋಗಿ ಕೂರ್ತವೆ. ಈ ಪೆಪ್ಟೈಡ್ಗಳಿಗಷ್ಟೇ ಅಲ್ಲ, ಶರೀರದ ಇತರ ಅಂಗಗಳಲ್ಲಿರುವ ಜೀವಕೋಶಗಳ ಭಿತ್ತಿಗೂ ಅಂಟಿಕೂರುವ ಸಾಮರ್ಥ್ಯ ಪಡೆದಿದೆ ಎಂಬುದು ಜೀವವಿಜ್ಞಾನಿಗಳ ಅರಿವಿಗೆ ಬರತೊಡಗಿದೆ. ರೋಗ ಪ್ರತಿರೋಧಕ ಮಂಡಲದಲ್ಲಿರುವ ಜೀವಕೋಶಗಳಲ್ಲೂ ಈ ಯೋಚನೆಗಳನ್ನ ಗ್ರಹಿಸುವ ಕಿವಿಗಳು ಅಥವಾ ರಿಸೆಪ್ಟರ್ಸ್ಗಳಿವೆ. ಅದರರ್ಥ ರೋಗ ನಿರೋಧಕ ಲಿಂಫೋಸೈಟ್ಗಳು ಅಂದ್ರೆ ಬಿಳಿ ರಕ್ತಗೋಲಗಳು ನಮ್ಮ ಗ್ರಹಿಕೆಗೆ ಬರುವ ಎಲ್ಲಾ ಯೋಚನೆಗಳನ್ನ ಸದಾ ಕಿವಿಗೊಟ್ಟು ಕೇಳುತ್ತಿರುತ್ತವೆ. ಇಷ್ಟೇ ಅಲ್ಲ, ಮಿದುಳು ಯೋಚನೆ ಮಾಡುತ್ತಿರುವಾಗ ಹೊಮ್ಮಿಸುವ ನ್ಯೂರೋಪೆಪ್ಟೈಡ್ಗಳಂಥದ್ದೇ ರಸಾಯನವನ್ನ ಈ ರಕ್ತಗೋಲಗಳು ಆಗಾಗ ಉತ್ಪಾದಿಸುತ್ತವೆ. ವಿಜ್ಞಾನಿಗಳ ಈ ಸಂಶೋಧನೆಯನ್ನ ನಂಬುವುದೇ ಆದ್ರೆ ನಾವೊಂದು ಕೌತುಕದ ತೀರ್ಮಾನಕ್ಕೆ ಬರಬೇಕಾಗತ್ತೆ. ರೋಗ ಶಮನ ಮಾಡುವ ಜೀವಕೋಶಗಳು ನಿಜಕ್ಕೂ ಯೋಚಿಸುವ ಜೀವಕೋಶಗಳು. ಯಾಕಂದ್ರೆ ಅವುಗಳಿಗೆ ವಿಚಾರಗಳನ್ನ ಗ್ರಹಿಸುವ ಕಿವಿಗಳಿರೋದು ನಿಖರವೆಂದು ಈ ಬಗ್ಗೆ ಜೀವ ರಸಾಯನ ವಿಜ್ಞಾನಿಗಳ ಅಭಿಪ್ರಾಯ ಸಂಗ್ರಹಿಸಿದ್ರು. ನರಮಂಡಲಕ್ಕೂ ರೋಗ ನಿರೋಧಕ ಮಂಡಲಕ್ಕೂ ಯಾವುದೇ ರಾಸಾಯನಿಕ ವ್ಯತ್ಯಾಸವಿಲ್ಲ. ಇರೋ ಒಂದೇ ಒಂದು ವ್ಯತ್ಯಾಸ ಅಂದ್ರೆ ನರಮಂಡಲಗಳು ಚಲಿಸೋದಿಲ್ಲ. ರೋಗ ನಿರೋಧಕ ಮಂಡಲದ ಸೈನಿಕರು ಓಡಾಡುವ ಪುಟ್ಟ ಮಿದುಳುಗಳಂತೆ ದೇಹದ ಒಳಗೆ ಎಲ್ಲೆಂದರಲ್ಲಿ ಚಲಿಸ್ತವೆ. ಸಂದೇಶವಾಹಕ ನ್ಯೂರೋಪೆಪ್ಟೈಡ್ಗಳ ಕಥೆ ಇನ್ನಷ್ಟು ರೋಚಕವಾಗುವಂತಹ ಅನೇಕ ಮಾಹಿತಿಗಳು ವಿಜ್ಞಾನಿಗಳಿಗೆ ಸಿಕ್ಕಿವೆ. ಬಿಳಿ ರಕ್ತ ಕಣಗಳಲ್ಲಿ ಈ ಸಂದೇಶಗ್ರಾಹಕ ಕಿವಿಗಳನ್ನ ಪತ್ತೆ ಮಾಡಿದ ವಿಜ್ಞಾನಿಗಳು ದೇಹದ ಬೇರೆ ಎಲ್ಲಾದರೂ ಇಂಥದ್ದೇ ರಿಸೆಪ್ಟರ್ ಅಡಗಿವೆಯೇ ಎಂದು ಹುಡುಕಿದ್ರು. ಜಠರದ ಒಳಪೊರೆಯ ಕೋಶಗಳಲ್ಲಿ, ಸಣ್ಣ ಕರುಳಿನ ಪೊರೆಯಲ್ಲಿ, ಹೃದಯದ ಭಿತ್ತಿಗಳಲ್ಲಿ, ಶ್ವಾಸಕೋಶಗಳಲ್ಲಿ, ಕಿಡ್ನಿಗಳಲ್ಲಿ ಮಿದುಳು ಯೋಚನಾಮಗ್ನವಾಗಿರುವಾಗ ಉತ್ಪಾದನೆ ಮಾಡುವಂಥದ್ದೇ ರಸಾಯನವನ್ನ ಈ ಎಲ್ಲಾ ಅಂಗಗಳು ಉತ್ಪಾದಿಸ್ತವೆ. ಅಂದ್ರೆ ಇದರ ಅರ್ಥ ಮನುಷ್ಯನ ಭಾವನೆಗಳು ಹಾಗೂ ಮನಸ್ಸಿನ ಮೇಲೆ ಕೇಂದ್ರೀಕರಿಸುತ್ತೆ.
ಒಂದು ಮಗುವಿನ ಬಗ್ಗೆ ತಾಯಿಯಲ್ಲಿ ಹೊಮ್ಮುವ ಭಾವನೆಗಳಿಗೆ ಕರುಳಿನ ಕರೆ ಎಂದು ಕರೆದ್ರೆ ಅದು ನಿಜಕ್ಕೂ ಕರುಳಿನ ಕರೆಯೇ ಆಗಿರಬಹುದು. ಒಬ್ಬ ರಸಿಕ ಕವಿಯ ಪ್ರೇಮಗೀತೆ ಹೃದಯಕ್ಕೆ ತಟ್ಟುತ್ತದೆ ಎಂದಾಗ ಅದು ನಿಜಕ್ಕೂ ಹೃದಯಕ್ಕೆ ನೇರವಾಗಿ ತಟ್ಟುತ್ತಿರುತ್ತೆ. ಅಂದ್ರೆ ನಮ್ಮ ಹೃದಯವೆಂಬುದು ಒಂದು ವಿಚಾರ ಯಂತ್ರವೂ ಹೌದು. ಅದಕ್ಕೆ ಸಂವೇದನೆ ಇದೆ, ಪ್ರೀತಿ ದುಃಖಗಳ ಅನುಭೂತಿ ಅದಕ್ಕೆ ಆಗುತ್ತಿರುತ್ತೆ. ಈ ಅನುಭೂತಿ ಕೇವಲ ಹೃದಯಕ್ಕಷ್ಟೇ ಅಲ್ಲ, ಇಡೀ ಶರೀರದ ಎಲ್ಲ ಅಂಗಗಳಿಗೂ ಆಗತ್ತೆ. ಮಿದುಳಿನ ಗ್ರಹಿಕೆಗೆ ಬರುವ ಮುನ್ನವೇ ಇಂತಹ ಅನುಭೂತಿಗಳು ಎಲ್ಲ ಅಂಗಗಳಲ್ಲೂ ಹೇಗೆ ಬರುತ್ತವೆ ಎಂಬುದೇ ಎಲ್ಲಕ್ಕಿಂತಲೂ ಅಚ್ಚರಿಯ ಸಂಗತಿ. ಒಂದು ಉದಾಹರಣೆಯ ಮುಖಾಂತರ ವಿವರಿಸೋದಾದ್ರೆ, ನಮಗೆ ಬಾಯಾರಿಕೆ ಆಗುತ್ತಿದೆ ಎಂಬ ವಿಚಾರ ಬಂತೆಂದಿಟ್ಟುಕೊಳ್ಳೋಣ. ತಕ್ಷಣ ನಮ್ಮ ಮೆದುಳಿನಲ್ಲಿ ಈ ಸಂಕೇತಗಳಿಗೆ ತಕ್ಕುದಾದ ರಾಸಾಯನಿಕ ಕಣಗಳು ಉತ್ಪತ್ತಿಯಾಗ್ತವೆ. ಅದಕ್ಕೆ ಆಂಜಿಯೋಟೆನ್ಸಿಸ್ 2 ಎಂಬ ಹೆಸರು. ಇದು ನಮ್ಮ ವೈಖರಿಯನ್ನೇ, ನಮ್ಮ ಕ್ರಿಯೆಯನ್ನೇ ಬದಲಿಸುತ್ತೆ. ನಾವು ನೀರಿಗಾಗಿ ಹುಡುಕಲು ತೊಡಗುತ್ತೇವೆ. ಅದೇ ವೇಳೆಗೆ ನಮ್ಮ ಪಿಟ್ಯೂಟರಿ ಗ್ರಂಥಿ ಕೂಡ ಇದೇ ಆಂಜಿಯೋಟೆನ್ಸಿಸ್ ಕಣಗಳನ್ನ ಉತ್ಪತ್ತಿ ಮಾಡುತ್ತೆ. ಅದರ ಜೊತೆಗೆ ADH ಎಂಬ ಇನ್ನೊಂದು ರಸಾಯನವನ್ನ ಸ್ರವಿಸುತ್ತೆ. ಆಗ ದೇಹ ತನ್ನಲ್ಲಿದ್ದ ನೀರಿನ ಕಣಗಳು ಅನಗತ್ಯವಾಗಿ ಖಾಲಿಯಾಗದ ಹಾಗೆ ನೋಡಿಕೊಳ್ಳುತ್ತೆ. ಅದೇ ವೇಳೆಗೆ ಹೃದಯದ ಅಂಗಾಂಶಗಳು ಆಂಜಿಯೋಟೆನ್ಸಿಸ್ 2 ಉತ್ಪಾದನೆ ಮಾಡಿ ನೀರಿಗಾಗಿ ತಡಕಾಡುವಂತೆ ಮಾಡುತ್ತವೆ. ದೇಹದ ಎಲ್ಲಾ ಕಡೆ, ಪ್ರತಿಯೊಂದು ಕಡೆ, ಪ್ರತಿಯೊಂದು ಜೀವಕೋಶವು ಆಂಜಿಯೋಟೆನ್ಸಿಸ್ 2 ಅನ್ನ ಉತ್ಪಾದಿಸಿ ನನಗೆ ಬಾಯಾರಿಕೆ ಆಗುತ್ತಿದೆ ಎಂಬ ವಿಚಾರವನ್ನ ಸ್ಫುರಣ ಮಾಡುತ್ತೆ. ನಮ್ಮ ದೇಹದ ಪ್ರತಿಯೊಂದು ಕಣದಲ್ಲೂ ಮಿದುಳು ಇದೆ ಎಂಬ ಅಂಶವನ್ನ ಜೀವವಿಜ್ಞಾನಿಗಳು ಒಪ್ಪಿಕೊಳ್ಳತೊಡಗಿದ್ದಾರೆ. ದೇಹಕ್ಕೆ ಅಗತ್ಯವಾದ ಪ್ರಚೋದನೆಗಳು ಕೇವಲ ಮಿದುಳಿನಲ್ಲಿ ಅಷ್ಟೇ ಅಲ್ಲ, ಎಲ್ಲ ಭಾಗಗಳಲ್ಲೂ ಏಕಕಾಲಕ್ಕೆ ಉದ್ಭವವಾಗ್ತವೆ. ಇದರರ್ಥ ಈ ಪ್ರಜ್ಞೆ ಎಂಬುದು ದೇಹದ ಹಿಡಿತದಿಂದಲೂ ಪಾರಾಗಿ ಇಡೀ ಪ್ರಪಂಚವನ್ನೇ ಆವರಿಸುತ್ತೆ. ಹೂವುಗಳು ಬಣ್ಣ ಬದಲಾಯಿಸುವುದು ತಿಳಿದೇ ಇದೆ. ಸೂಕ್ಷ್ಮವಾಗಿ ಸಮಗ್ರವಾಗಿ ಗಮನಿಸಿದ್ರೆ ನಮಗದು ಗೊತ್ತಾಗತ್ತೆ. ಋತುಮಾನಕ್ಕೆ ತಕ್ಕಂತೆ ಹೂಗಳ ಬಣ್ಣ ಬದಲಾಗತ್ತೆ. ಭೂಮಿ ಜಾಸ್ತಿ ಬಿಸಿಯಾದ್ರೆ ಹೂಗಳು ತಿಳಿ ಬಣ್ಣದಾಗಿ ಸೂರ್ಯನ ಶಾಖವನ್ನ ಆಕಾಶಕ್ಕೆ ಮರಳಿ ಕಳಿಸಿ ಭೂಮಿ ತಂಪಾಗುವಂತೆ ಮಾಡುತ್ತೆ. ಭೂಮಿಯ ಮೇಲೆ ಚಳಿ ಹೆಚ್ಚಾದಾಗ ಹೂಗಳು ಗಾಢ ಬಣ್ಣಕ್ಕೆ ತಿರುಗಿ ಸೂರ್ಯನ ಶಾಖವನ್ನ ಹೆಚ್ಚಿನ ಪ್ರಮಾಣದಲ್ಲಿ ಹೀರಿಕೊಂಡು ಭೂಮಿಯನ್ನ ಬೆಚ್ಚಗೆ ಮಾಡುತ್ತವೆ. ಹಾಗಾದ್ರೆ ಅಲ್ಲಿ ಪ್ರತಿಯೊಂದು ಗ್ರಹಿಸಿ, ಅನುಭವಿಸಿ, ಕಾಲಕಾಲಕ್ಕೆ ತಕ್ಕಂತೆ ಶಕ್ತಿ ಉತ್ಪಾದಿಸಿ ಬದುಕುಳಿಯುವ ತಾಕತ್ತು ಸರ್ವ ಜೀವ ಸಂಕುಲಗಳಿಗೆ ಇದೆ ಎಂದಾಯ್ತು. ಇದೇ ರಹಸ್ಯವನ್ನ ಭೇದಿಸೋಕೆ ವೇದಕಾಲದ ಋಷಿ ಮುನಿಗಳು ಕಂಡುಕೊಂಡ ಮಾರ್ಗವೇ ಧ್ಯಾನ. ಎಲ್ಲಿ ನಿಶಬ್ದ ಇರುತ್ತೋ ಅಲ್ಲಿ ಶಕ್ತಿಯ ಆಗರವೇ ಅಡಗಿರುತ್ತೆ. ಮರ ಗಿಡಗಳು ಶಾಂತವಾಗಿದ್ದರೂ ಪ್ರಕೃತಿಯ ಆರ್ಭಟವನ್ನ ಮೌನವಾಗಿ ಸ್ವೀಕರಿಸುತ್ತವೆ. ಆದರೆ ಮನುಷ್ಯ ಏನೂ ಅಲ್ಲದಿದ್ರೂ ನನ್ನಿಂದಲೇ ಎಲ್ಲ ಅನ್ನೋ ಭ್ರಮೆಯಲ್ಲಿ ಬದುಕುತ್ತಿದ್ದಾನೆ. ಹೀಗೆ ಋಷಿ ಮುನಿಗಳು ಈ ರಹಸ್ಯವನ್ನ ತಿಳಿದುಕೊಳ್ಳೋಕೆ ಧ್ಯಾನದ ಪ್ರಯಾಣ ಆರಂಭಿಸಿದಾಗ ಒಂದೊಂದೇ ನಿಗೂಢ ವಿಸ್ಮಯಗಳನ್ನ ಅನುರಣಿಸೋಕೆ ಆರಂಭಿಸಿದ್ರು. ತಮ್ಮ ಆಯಸ್ಸನ್ನ 100ರಿಂದ 200 ವರ್ಷಗಳವರೆಗೂ ಅವರೇ ನಿಗದಿಪಡಿಸಿಕೊಳ್ಳುವ ಶಕ್ತಿಯನ್ನ ಗ್ರಹಿಸಿಕೊಂಡಿದ್ರು. ಈ ಪ್ರಕೃತಿ ಮತ್ತು ಮಾನವನ ನಡುವಿನ ಆ ದಿವ್ಯ ದರ್ಶನಗಳನ್ನ ಆಲಿಸತೊಡಗಿದ್ರು. ತಮ್ಮ ಅಂತರಂಗದಲ್ಲೇ ಪ್ರಕೃತಿಯೊಂದಿಗೆ ಮಾತನಾಡಲು ಆರಂಭಿಸಿದ್ರು. ಅಲ್ಲಿಗೆ ಇಡೀ ರಹಸ್ಯವೆಲ್ಲವೂ ಅಡಗಿರುವುದು ಮನುಷ್ಯನ ದೇಹದಲ್ಲೇ ಅನ್ನೋ ಸತ್ಯ ಅರಿವಾದಾಗ ಆ ಅರಿವನ್ನ ಸಂಪಾದಿಸಲು ಧ್ಯಾನವೇ ಮೂಲ ಮಾರ್ಗವೆಂದು ಮುಂದಿನ ಪೀಳಿಗೆಗೆ ತಿಳಿಸಿಕೊಟ್ಟು ಈ ಪ್ರಕೃತಿಯ ಗರ್ಭದಲ್ಲಿ ಸೇರಿಕೊಂಡು ಬಿಟ್ರು. ನಾವು ಅನುಸರಿಸೋ ಧ್ಯಾನ ನಮ್ಮ ದೇಹದ ಹಿಡಿತ ಮಾತ್ರವಲ್ಲ, ಇಡೀ ಬ್ರಹ್ಮಾಂಡದ ಮಾತುಗಳು ಅರಿವಿಗೆ ಬರತೊಡಗುತ್ತೆ. ಆ ಅರಿವು ಬೆಳೆಯುತ್ತಾ ಹೋದಂತೆಲ್ಲ ನಮ್ಮ ಹೃದಯಾಂತರಾಳದಲ್ಲಿರುವ ಮಿದುಳು ಸಕ್ರಿಯವಾಗತೊಡಗುತ್ತೆ. ನಮ್ಮ ಆಲೋಚನೆ ತಲೆಯಿಂದಲ್ಲ, ಬದಲಾಗಿ ಹೃದಯದಿಂದ ಸಂಚಯವಾಗಲು ಪ್ರಾರಂಭವಾಗುತ್ತೆ. ಆ ಹೃದಯದ ಮಿದುಳಿಗೆ ಎಷ್ಟು ಶಕ್ತಿ ಎಂದ್ರೆ ಇಡೀ ವಿಶ್ವವನ್ನೇ ಆಕರ್ಷಿಸುವ ಮಹಾನ್ ತರಂಗಗಳ ಅಲೆಗಳನ್ನೇ ಎಬ್ಬಿಸಿಬಿಡುತ್ತೆ. ಇವೆಲ್ಲವೂ ಸಾಧ್ಯವಾಗುವುದು ಧ್ಯಾನದಿಂದ ಮಾತ್ರ. ಧ್ಯಾನವೇ ಮೂಲ ಮಂತ್ರ, ಆದರೆ ಹಲವು ಬಗೆಗಳಿವೆ ಅನ್ನೋದನ್ನ ಮಾತ್ರ ನೆನಪಿರಲಿ. ಇವಿಷ್ಟು ಧ್ಯಾನಕ್ಕೂ ದೇಹಕ್ಕೂ ನಂಟಿನ ಬಗ್ಗೆ ಒಂದಷ್ಟು ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.